ನೋಡಿ 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 ಅಭಿಮಾನಿ ದೇವರುಗಳು ಅಪ್ಪಾಜಿ ಅಂತ ಕರಿತೀರಿ, ಅಣ್ಣವರು ಅಂತ ಕರಿತೀರಿ, ನಟ ಸಾರ್ವಭೌಮ ಅಂತ ಕರಿತೀರಿ ಅಲ್ವೇ? ಅದು ನೀವೆಲ್ಲ ಕೊಟ್ಟಿರುತ್ತ ಅದು ಬಿರುಡು ಅದು ಅಲ್ವೇ? ನಾನು ಕೇವಲ ನಟ ಅಷ್ಟೇ, ಸಾರ್ವಭೌಮರು ನನ್ನ ಈ ಅಭಿಮಾನಿ ದೇವರುಗಳು ಏನಂತೀರಿ? ಮೊದಲನೇದಾಗಿ ನಿಮಗೆ ಗಣೇಶೋತ್ಸವದ ಶುಭಾಶಯಗಳು. ಆ ಗಣೇಶ ನಿಮಗೆಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು 100 ಕಾಲ ಕಾಪಾಡ್ಲಿ ಅಲ್ವೇ? ನೀವೆಲ್ಲ ಯಾವಾಗ್ಲೂ ನಗನಗುತ್ತಾ ಸಂತೋಷವಾಗಿರ್ಬೇಕು. ಇದು ನಿಮ್ಮ ಕಾರ್ಯಕ್ರಮ, ನೀವು ಜಮಾಯಿಸ್ಬೇಕು. ಜಮಾಯಿಸಿ ಜಮಾಯಿಸಿ. ಎಸ್, ಇನ್ನೊಬ್ರು ಬರ್ತಾರೆ ನೋಡೋಣ. ಯಾರು ಕೂತನವರು? ಸಾಹಸ ಸಿಂಹ. ಯಾರು ಯಾರಪ್ಪ? ಅದು ನಿಮ್ಮ ಸಿಂಹ ವಿಷ್ಣು ದಾದ. ನಿಮ್ಮದೆಲ್ಲ ನೋಡ್ಬೇಕು ಅಂತ ಇಲ್ಲಿವರೆಗೂ ಬಂದೆ. ನಾನೊಂದೇ ಬಯಸೋದು, ನನ್ನ ಸುತ್ತಮುತ್ತಲಿರೋ ಜನ ಯಾವಾಗ್ಲೂ ನಗುತ್ತಾ ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ. ಹೌಲ ಹೌಲ ಬರ್ಲಿ ಚಪ್ಪಾಳೆ. ನಿಮಗೋಸ್ಕರ ಒಂದು ಡೈಲಾಗ್ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಮೊದಲನೇದಾಗಿ ನಿಮಗೆಲ್ರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಒಂದು ಡೈಲಾಗು ಕೇಳಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ದಟ್ಸ್ ಕದಬ. ಯಾವನು ಎರಡನ್ನು ಕಟ್ಕೊಂಡ್ಬಂದು ತೀರ್ಕೊಟ್ಟವನು ಅವನ ಮನುಷ್ಯನ ಯಮನ. ಈ ಸಿಂಹ ಯಾವ್ದಾರು ಬೇಕಾದ್ರೂ ಸಹಿಸ್ತಾನೆ, ಆದ್ರೆ ಒಂದು ಹೆಣ್ಣಿಗೆ ಅನ್ಯಾಯ ಆದ್ರೆ ಖಂಡಿತ ಸಹಿಸೋದಿಲ್ಲ. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ. ಇದ್ಯಾರು? ಡಾಕ್ಟರ್ ವಿಷ್ಣುವರ್ಧನ್ ಅವರು. ಮತ್ತೆ ನೆಕ್ಸ್ಟ್. ಎಸ್, ಎಲ್ರಿಗೂ ನಮಸ್ಕಾರ. ನಾನು ಕೂಡ ಹೋಗುವುದೇ. ಯಾರು? ಎಸ್, ನಾವು ನಮ್ಮ ಶಂಕರಣ. ಬಹಳ ಸಂತೋಷ ಆಗುತ್ತೆ. ಯಾವತ್ತು ದೇವರಾಯ ಪಟ್ಟಂತ ಎಲ್ಲ ಮಹಾಜನಗಳ ಮೊದಲದಾಗಿ ನಮಸ್ಕಾರ ತಿಳಿಸ್ತೇನೆ. ಎಲ್ರಿಗೂ ಗಣೇಶೋತ್ಸವ ಶುಭಾಶಯಗಳು. ಇನ್ನೊಂದು ಧರ್ಮ ಅಂತಿದ್ರೆ ಖಂಡಿತವಾಗ್ಲೇ ಕರ್ನಾಟಕದ ಮತ್ತೆ ಹೊಟ್ಟೆ ವರ್ತನಿಸ್ತಾ ಇದ್ರೆ ನಮಸ್ಕಾರ. ಬರ್ಲ? ಎಸ್, ಇನ್ನೊಬ್ರು ಬರ್ತಾರೆ ನೋಡೋಣ. ನನಗೆ ಕಾಲ್ ಮಾಡಿದ್ರು ಈಗ ಬರಬೇಕು ಅಣ್ಣ ಅಂತ. ನನಗೆ ಬಹಳ ಸಂತೋಷ, ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯ ಅಂತ. ನೋಡಿ, ನಾನು ಮಂಡ್ಯಕ್ಕೆ ಹೋಗಿದ್ದೆ, ಸ್ವಲ್ಪ ಬಿಸಿ ಇದ್ದೆ. ಆದ್ರೂ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನೋ ಖುಷಿಗೆ ಓಡಾಡ್ ಬಂದ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಸುಸ್ತಾಯ್ತೈತೆ. ಎಲ್ರಿಗೂ ಒಳ್ಳೇದಾಗಿ. ಮೊದಲನೇದಾಗಿ ಎಲ್ರಿಗೂ ಗಣೇಶೋತ್ಸವದ ಶುಭಾಶಯಗಳು. ನಡೆ, ಈ ಮಂಡ್ಯದ ಗಡರು ಬರೀ ಮಂಡ್ಯಕ್ಕೆ ಸೀಮಿತ ಅಲ್ಲ, ಇಡೀ ಇಂಡಿಯಕ್ಕೆ ಸೀಮಿತ ಅಂತ ಹೇಳುತ್ತಾ ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬರ್ಲ? ಎಸ್, ನಮಸ್ಕಾರ. ನಡೆ, ಅದ್ಯಾಕೆ ಈಗ ನೋಡ್ತೀಯ? ಸ್ವಲ್ಪ ಈಗ ನೋಡು. ನಿನ್ನನ್ನು ಹೇಳ್ತಿರೋದು ಅಲ್ಲಪ್ಪ, ನಿನ್ನನ್ನು ಹೇಳ್ತಿರೋದು. ನಾಳೆ ಸ್ಕೂಲ್ ಇಲ್ವಾ? ಚಕ್ಕರ್ ಹಾಕ್ಬಿಡಿ. ಒಳ್ಳೇದು. ಅಷ್ಟೇ ಅಷ್ಟೇ, ಒಳ್ಳೇದಾಗ್ಲಿ. ಮೊದಲನೇದಾಗಿ ಎಲ್ಲ ತಂದೆ ತಾಯಿ ಸಮಾನದಂತ ಎಲ್ಲ ಗುರುಹಿರಿಯರಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರಿಗೆ, ಹಾಗೆ ನನ್ನ ಸೆಲೆಬ್ರಿಟಿಗಳಿಗೆ, ನಿಮ್ಮ ಪುಟ್ಟ ಕಲಾವಿದ ದರ್ಶನ್ ಮಾಡ್ತಾ ಇರುವಂತ ನಮಸ್ಕಾರಗಳು. ಇವತ್ತು ಆಕ್ಚುಲಿ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ನಾವು ಇವತ್ತು ಈ ಬಡವಣಿಗೆ ಬಂದಿದೀವಿ ಅಂತಂದ್ರೆ ಅದು ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ಗಣೇಶೋತ್ಸವದ ಹಾರ್ದಿಕ 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 ಶುಭಾಶಯಗಳು. ಆ ಗಣೇಶ ನಿಮಗೆಲ್ರಿಗೂ ಒಳ್ಳೇದ್ ಮಾಡಿ, ನಿಮ್ ಬಾಳು ಬಂಗಾರವಾಗ್ಲಿ ಅಂತ ಆಶಿಸ್ತೀನಿ. ಇವತ್ತು ಆಕ್ಚುಲಿ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಂದಿಷ್ಟು ಜನನ ಸೇರಿಸೋದು ಸಾಮಾನ್ಯವಾದ ವಿಷಯ ಅಲ್ಲ. ಇದನ್ನ ಅವ್ರು ಮಾಡಿದರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮ ಮತ್ತೆ ಮತ್ತೆ ಆಗ್ತಾ ಇರ್ಬೇಕು. ನಮ್ಮಂತ ಸಣ್ಣ ಪುಟ್ಟ ಕಲಾವಿದರನ್ನ ಬೆಳೆಸಿ ಹರಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮಗೋಸ್ಕರ ಏನ್ ಮಾಡ್ಬೋದು, ಒಂದ್ ಡೈಲಾಗ್ ಹೇಳ್ಬಿಟ್ಟು ನಿಮ್ಮನ್ನು ರಂಜಿಸ್ಬೋದು ಅಷ್ಟೇ. ಒಂದ್ ಡೈಲಾಗ್ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೇನೆ. ಓಕೆನಾ? ಓಕೆ.
ನಿರ್ವಚನ. ತಾಯ್ನಾಡು ವಿಷಯಕ್ಕೆ ಬಂದ್ರೆ ಜನ ಯಾರೇ ಇರ್ಲಿ, ಜಾಗ ಯಾವುದೇ ಇರ್ಲಿ, ನುಗ್ಗೊಡಿತೀನಿ. ಈ ಕ್ಷಣದಿಂದ ನೀನು ಈ ರಾಜಾದಿರಾಜನ ಸತ್ತು. ಎಲ್ರಿಗೂ ಒಳ್ಳೆದಾಗ್ಲಿ. ವೆಲ್ ಡನ್, ವೆಲ್ ಡನ್. ಏನ್ ಗೊತ್ತಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಿಮಿಕ್ರಿಯನ್ನ ಮಾಡುವಂತ ಕಲಾವಿದರು, ಮಿಮಿಕ್ರಿ ಕಲಾವಿದರು ತುಂಬಾ ತುಂಬಾ ಕಡಿಮೆ ಕರ್ನಾಟಕದಲ್ಲಿ. ಅದರಲ್ಲಿ ಇವರು ಒಬ್ರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಿ ಕನ್ನಡದಲ್ಲಿ ರಕ್ಷಿತಾ ಮೇಡಮ್ ಇವರ ಮಿಮಿಕ್ರಿ ನೋಡ್ಬಿಟ್ಟು ತುಂಬಾ ಫಿದಾ ಆಗ್ಬಿಟ್ಟಿದ್ರು. ಏನಪ್ಪ ಈ ತರ ಮಾಡ್ತೀಯ ದರ್ಶನ್ ಅವ್ರ ಮಿಮಿಕ್ರಿ, ಕೆಲವು ಜನ ಮಾಡಕ್ ಆಗಲ್ಲ, ಅದನ್ನ ಇವ್ರು ಮಾಡಿದ್ರು. ಮಂದಿಲ್ಲ ಗೊತ್ತಾ ನಾಟಕಗಳು ಹೆಂಗ ಆದ್ರೆ ಇವತ್ತು ನಾಟಕಗಳು ಹುಡ್ಕೊಂಡು ಬಂದಿಲ್ಲ. ನಾನು ನಿಮ್ಮನ್ನೆಲ್ಲ ಹುಡ್ಕೊಂಡು ಬಂದಿದ್ದೀನಿ. ನಿಮ್ ಜೊತೆ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಬಂದಿದ್ರು ಕಣ್ರಪ್ಪ. ಅಲ್ವಾ, ಎಲ್ರಿಗೂ ಗಣೇಶೋತ್ಸವದ ಶುಭಾಶಯಗಳು. ಬರಲ್ಲ ನಮಸ್ಕಾರ ಕಣ್ರಪ್ಪ. ಸೂಪರ್. ಈಗ ರಾಕಿ ಬಾಯ್. ಇವತ್ತು ಆಕ್ಚುಲಿ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವತ್ತು ನಾವು ದೇವರಾಯಪಟ್ಟಣಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಪಾಲ್ ಪಡ್ಕೊಂಡಿದೀವಿ ಅನ್ನೋ ಕಾರಣಕ್ಕೋಸ್ಕರ ಮೊದಲನೇದಾಗಿ ಎಲ್ರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ಕನಸು ಕಾಣ್ಬೇಕು ಚಿನ್ನ. ಕನಸು ಕಂಡಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಯಾವುದೇ ಲಿಮಿಟ್ ಇಟ್ಕೋಬೇಡಿ. ಕನಸು ಕಾಣಿ, ಅದಕ್ಕೋಸ್ಕರ ಕೆಲಸ ಮಾಡಿ. ಖಂಡಿತವಾಗ್ಲು ಒಂದಲ್ಲ ಒಂದಿನ ನಿಮ್ ಕನಸು ನನ್ಸಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ KGF ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಕನ್ಸಾಗಿರ್ಬೋದು. ಅದನ್ನ ನನ್ಸ್ ಮಾಡುವವರು ಆಕ್ಚುಲಿ ನೀವುಗಳು. ನಿಜವಾಗ್ಲೂ ನಿಮ್ಗಳು ಟ್ಯಾಕ್ಸ್ ಹೇಳ್ಬೇಕು. ಏನ್ ನಿಮ್ಮನ್ನ ರಂಜಿಸೋದಕ್ಕೆ ಒಂದೆರಡು ಡೈಲಾಗ್ ಹೇಳ್ಬೋದಷ್ಟೇ ನಾವು, ಮತ್ತೇನ್ ನಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಒಂದ್ ಸಿನಿಮಾ ಕೊಡ್ಬೋದು, ಡೈಲಾಗ್ ಹೇಳಿ ನಿಮ್ಮನ್ನ ರಂಜಿಸ್ಬೋದು ಅಷ್ಟೇ. ಈಗ ನಿಮಗೋಸ್ಕರ ಒಂದು ಡೈಲಾಗ್ ಹೇಳ್ತೀನಿ, ಓಕೆನಾ? ಅಂತಮ್ಮ ಇಲ್ಲಿ ಯಾರು ಗಿಡಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಸ್ಟ್ರೈಟ್ ಒಂದ್ ಮಾತು ಹೇಳ್ತೀನಿ ಕೇಳು. ನುಗ್ಗ ಬುಲೆಟ್ಗೆ ಎದುರುಗಡೆ ಯಾವನಿದ್ರೇನಂತೆ, ನುಗ್ತಾ ಇರೋದು ಎದೆ ಸೀಳ್ತಾ ಇರೋದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು. ಈಗ ಈ ಮಿಮಿಕ್ರಿನೂ ಕೂಡ ತುಂಬಾ ಕಡಿಮೆ ಕಲಾವಿದರು ಮಾಡ್ತಾರೆ. ಯಾರ್ದಂದ್ರೆ ಶರಣ್ ಅವ್ರ ಮಿಮಿಕ್ರಿ. ಓಕೆ, ಈಗ ನಮ್ಮ ಶಿವಣ್ಣ ವೇದಿಕೆ ಬಂದ್ರೆ ಹೇಗಿರ್ಬೋದು? ಅತಿ ತುಂಬಾ ಖುಷಿ ಆಗುತ್ತಮ್ಮ. ಯಾಕಂದ್ರೆ ಅಪ್ಪಾಜಿ ಯಾವಾಗ ಹೇಳ್ತಿದ್ರೆ ಅಭಿಮಾನಿಗಳೇ ದೇವರು ಅಂತ. ಅತಿ ತುಂಬಾ ಆದ್ರೆ ಇಟ್ಸ್ ನಾಟ್ ಜೋಕ್ ಅಮ್ಮ, ಇಟ್ಸ್ 101% ನಿಜ ಅಮ್ಮ. ಐ ಥಿಂಕ್ ಇವತ್ತು ಮೊದಲನೇದಾಗಿ ಎಲ್ರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು. ಐ ಥಿಂಕ್ ನಮ್ಮದೆಲ್ಲ ಖರ್ಚಿರೋ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತು ಯಾಕಂದ್ರೆ ನಾವು ಅಭಿಮಾನಿಗಳ ಅಪ್ಪಾಜಿ ಏನಂತಾರೆ ಅಭಿಮಾನಿ ದೇವರುಗಳು. ಇವತ್ತು ನಾವು ಬಂದಿರ್ಬೋದಮ್ಮ, ಆದ್ರೆ ನಮ್ಮನ್ನ ಖರ್ಚಿರೋದು ನಿಮ್ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಪ್ಪ. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು.